ಸೋಷಿಯಲ್ ಥಿಯರಿ ಬಂದು ಸೋಷಿಯಲ್ ಥಿಯರಿ ನಾವು ಜಾಸ್ತಿ ನೋಡೋದಂದ್ರೆ ಹ್ಯೂಮನ್ ಸೊಸೈಟೀಸ್, ಮನುಷ್ಯರು ಐಡಿಯಾಸ್ನ ಮತ್ತು ಅವರು ಹೆಂಗೆ ಫಂಕ್ಷನ್ ಮಾಡ್ತಾರೆ, ಅವರು ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಸೋಷಿಯಲ್ ಥಿಯರಿಯನ್ನು ನೋಡ್ಬೋದು. ಲೈಕ್ ಸೋಷಿಯಾಲಜಿ, ಆಂಥ್ರೋಪಾಲಜಿ, ಪೊಲಿಟಿಕಲ್ ಸೈನ್ಸ್. ನಾವು ಸೋಷಿಯಾಲಜಿ ತಗೊಂಡ್ರೆ, ಆಂಥ್ರೋಪಾಲಜಿ ತಗೊಂಡ್ರೆ ಮತ್ತು ಪೊಲಿಟಿಕಲ್ ಸೈನ್ಸ್ ತಗೊಂಡ್ರೆ ಅದೆಲ್ಲ ನಮಗೆ ಈ ಸೋಷಿಯಲ್ ಥಿಯರಿ ಬೇಕಾಗ್ತದೆ. ಸೊ ಮ್ಯಾಕ್ರೋ ಪರ್ಸ್ಪೆಕ್ಟಿವ್ ಇನ್ನೂ ನಾವು ಡೀಪಾಗಿ ನೋಡಿದರೆ ಸ್ಟಡಿ ಆಫ್ ಸೋಷಿಯಲ್ ಸ್ಟ್ರಕ್ಚರ್ ಆರ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ ಬಗ್ಗೆ ಸ್ಟಡಿ ಮಾಡಿದ್ರೆ ಅದು ಮ್ಯಾಕ್ರೋ ಪರ್ಸ್ಪೆಕ್ಟಿವ್ ಆಗುತ್ತೆ. ಮತ್ತು ಮೈಕ್ರೋ ಸೋಷಿಯಾಲಜಿ ಅಂದರೆ ಸೋಷಿಯಲ್ ಇಂಟ್ರಾಕ್ಷನ್, ಒಬ್ಬರು ಇನ್ನೊಬ್ಬರ ಜೊತೆ ಹೇಗೆ ವ್ಯವಹಾರ ಮಾಡ್ತಾರೆ, ಅದು ಮೈಕ್ರೋ ಸೋಷಿಯಾಲಜಿ. ಮೈಕ್ರೋ ಸೋಷಿಯಾಲಜಿ ಬಂದು ಚಿಕ್ಕ ಕಾನ್ಸೆಪ್ಟು, ಮ್ಯಾಕ್ರೋ ಪರ್ಸ್ಪೆಕ್ಟಿವ್ ಬಂದು ಬಹಳ ದೊಡ್ಡ ಕಾನ್ಸೆಪ್ಟು ಆಗಿದೆ. ಸೊ ಇದು ಲೆವೆಲ್ಸ್ ಮೀಸೋ, ಮ್ಯಾಕ್ರೋ ಮತ್ತು ಮೀಸೋ, ಮ್ಯಾಕ್ರೋ ಆ್ಯಂಡ್ ಓಕೆ ಮೀಸೋ, ಮೈಕ್ರೋ, ಮ್ಯಾಕ್ರೋ ಮೂರು ಲೆವೆಲ್ಸ್ ಆಫ್ ಥಿಯರಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಸೊ ದಿಸ್ ಇಸ್ ದ ಥಿಯರಿ. ಲೆವೆಲ್ ಆಫ್ ಥಿಯರಿ ಬಂದು ಮೈಕ್ರೋ ಚಿಕ್ಕ ಥಿಯರಿ ಆಗಿರುತ್ತೆ. ಮೀಸೋ ಅಂದರೆ ಮಿಡಲ್ ಥಿಯರಿ, ಅಂದರೆ ಅದು ಮೀಡಿಯಮ್ ಆಗಿರುತ್ತೆ. ಸೊ ಮ್ಯಾಕ್ರೋ ಬಂದು ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ಲೈಕ್ ಹೌ ವಿ ಸ್ಟಡಿ ಅಬೌಟ್ ಕಾಲೇಜ್ ಅಂತ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಾರೆ. ಸೊ ಮ್ಯಾಕ್ರೋ ಸೋಷಿಯಾಲಜಿಲಿ ಅಂದರೆ ದೊಡ್ಡ ಆಸ್ಪೆಕ್ಟಲ್ಲಿ ನಾವು ನೋಡೋದಂದರೆ ಎಕನಾಮಿಕ್ಸು, ಅಂದರೆ ಇವಾಗ ಇಂಡಿಯನ್ ಬಜೆಟ್ ಎಲ್ಲ ಬರೋದು ಮ್ಯಾಕ್ರೋ ಸೋಷಿಯಾಲಜಿ ಅಂತಾನೆ. ಮತ್ತು ಗವರ್ಮೆಂಟ್ಸ್ ಲೈಕ್ ಇಂಡಿಯನ್ ಗೌರ್ಮೆಂಟ್, ಅಮೇರಿಕನ್ ಗೌರ್ಮೆಂಟ್, ಆ ಥರ ಗೌರ್ಮೆಂಟ್ಸು ಕೂಡ ಮ್ಯಾಕ್ರೋ ಸೋಷಿಯಾಲಜಿ ಬರುತ್ತೆ. ಕಲ್ಚರಲ್ ವ್ಯಾಲ್ಯೂಸ್ ಅಂದರೆ ನಮ್ಮ ಕಲ್ಚರ್ ಹೆಂಗಿದೆ, ಅವ್ರ ಕಲ್ಚರ್ ಹೆಂಗಿದೆ, ಅದರದ್ದು ಡಿಫ್ರೆನ್ಸ್